ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅವರು ತಮ್ಮ PA ಪ್ರೊಡಕ್ಷನ್ಸ್ ಮುಖಾಂತರ ಹೊಸದೊಂದು ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಅದರ ಹೆಸರು ಎಲ್ಲರಿಗೂ ಗೊತ್ತೇ ಇದೆ, ಪೃಥ್ವಿ ಅಂಬರ್ ಅವರ ಅಭಿನಯದ ಕೊತ್ತಲವಾಡಿ ಸಿನಿಮಾ. ನೆನ್ನೆ ಆ ಸಿನಿಮಾದ ಟೀಸರ್ ಲಾಂಚ್ ಇವೆಂಟ್ ಇತ್ತು. ಟೀಸರ್ ಲಾಂಚ್ನಲ್ಲಿ ಈಗ ಯಶ್ ಅವರ ತಾಯಿಯಾಗಿ ತಾವು ನಿರ್ಮಾಪಕಿ ಆಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗೆ ಅವ್ರು ಹೇಳ್ತಾರೆ, ಯಶ್ ಸಂಪಾದನೆ ಮಾಡಿದ ಅವರು ಪರಿಶ್ರಮದಿಂದ ಮಾಡಿದ್ದಾರೆ. ಇದು ನನ್ನ ದುಡ್ಡು, ನಮ್ಮ ಯಜಮಾನರ ದುಡ್ಡನ್ನು ಹಾಕಿ ನಾನೊಂದು ಸಿನಿಮಾ ಮಾಡಬೇಕು, ಅದರಲ್ಲಿ ಒಳ್ಳೆ ಪ್ರತಿಭೆಗಳನ್ನ ಇಟ್ಕೊಂಡು ಒಳ್ಳೆ ಕಥೆ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ತಾವು ಅಂದರೆ ಯಶ್ ಅವರ ತಾಯಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾರೆ. ಮತ್ತು ಮುಂದುವರೆದಂತೆ ನನ್ನ ಸೊಸೆ ರಾಧಿಕಾ ಪಂಡಿತ್ ಯಶ್ಗಿಂತ ಚಾಲಾಕಿ ಅನ್ನುವಂಥ ಒಂದು ಮಾತನ್ನು ಪುಷ್ಪಾ ಅವರು ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ, ಯಶ್ ಅವರಿಗಿಂತ ರಾಧಿಕಾ ಪಂಡಿತ್ ಕಥೆಯ ಆಯ್ಕೆಯಲ್ಲಿ ಬಹಳ ಚುರುಕಿದ್ದಾರೆ, ಚಾಲಾಕಿ ಇದ್ದಾರೆ. ನನ್ನ ಸೊಸೆ ಆಗೋಕ್ಕಿಂತ ಮುಂಚೆ, ರಾಧಿಕಾ ಪಂಡಿತ್ ನನ್ನ ಸೊಸೆ ಆಗೋಕ್ಕಿಂತ ಮುಂಚೆಯೂ ನಾನು ಅವರ ಬಿಗ್ಗೆಸ್ಟ್ ಫ್ಯಾನ್. ಯಶ್ಗಿಂತ ರಾಧಿಕಾ ಕಥೆಗಳ ಆಯ್ಕೆಯಲ್ಲಿ, ಪಾತ್ರದ ಆಯ್ಕೆಯಲ್ಲಿ ಬಹಳಷ್ಟು ಚಾಲಾಕಿ ಇದ್ದಾರೆ. ಜೊತೆಗೆ ನನ್ನ ಮಗನಿಗಾಗಲಿ ಮಗಳಿಗಾಗಲಿ ನಾನು ಈ ಥರ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ವಿಚಾರ ಗೊತ್ತೇ ಇರಲಿಲ್ಲ. ಇದೀಗ ನಾವೆಲ್ಲ ತಯಾರಿಯೊಂದಿಗೆ ಕಥೆಯ ಆಯ್ಕೆಯೊಂದಿಗೆ ಮುಂದೆ ಬಂದಿರೋದು ಯಶ್ ಕೂಡ ಒಂದು ಶಾಕ್ ಆಗಿದೆ. ಆದರೆ ಒಂದೊಳ್ಳೆ ಕಥೆಯನ್ನು ಕೊಡುವಂಥದ್ದು ನಮ್ಮ PA ಪ್ರೊಡಕ್ಷನ್ಸ್ನ ಒಂದು ಉದ್ದೇಶ ಆಗಿದೆ. ಮತ್ತು ಯಶ್ ಅವರ ತಾಯಿ ರಾಧಿಕಾ ಪಂಡಿತ್ ಅವನ ಬಹಳಷ್ಟು ಹಾಡಿ ಹೊಗಳಿದ್ದಾರೆ.